ಸಿಲಿಕಾನ್ ಸಿಟಿ ಬೆಂಗಳೂರು, ಅದರಲ್ಲೂ DCM DK ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರಿನ ಕನಸಿನ ಕೂಸು. ಇದೀಗ ನಾವು ನೋಡ್ಬೋದು, ನಿನ್ನೆ ಒಂದೇ ದಿನ ಸುರಿದಂತಹ ಮಳೆಗೆ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸದ್ಯ ನಾನಿವತ್ತು ಶಾಂತಿನಗರದಲ್ಲಿರ್ತಕ್ಕಂಥ BMTC ಬಸ್ ಡಿಪೋದ ರಸ್ತೆಯಲ್ಲಿ ನಾನೀಗ ಇದ್ದೀನಿ. ಇಲ್ಲಿನ ಅವಾಂತರ ಮತ್ತು ಇಲ್ಲಿ ರಸ್ತೆ ಯಾವ ರೀತಿಯಾಗಿ ನೀರಲ್ಲಿ ಮುಳುಗಡೆ ಆಗಿರೋದನ್ನು ನಾನು ನಿಮಗೆ ಪ್ರತ್ಯಕ್ಷವಾಗಿಯೇ ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ನೋಡ್ಬೋದು, ಇದು ಪ್ರಮುಖವಾಗಿ BMTC ಶಾಂತಿನಗರದಲ್ಲಿರ್ತಕ್ಕಂಥ BMTC ಬಸ್ ಡಿಪೋಗೆ ಹೋಗ್ತಕ್ಕಂಥ ಈ ಒಂದು ರಸ್ತೆ. ಪ್ರಮುಖವಾಗಿ ನಿನ್ನೆ ರಾತ್ರಿ ಸುರಿದಂತಹ ಈ ಒಂದು ಮಳೆಗೆ ಈಗಾಗಲೇ ಸಂಪೂರ್ಣವಾಗಿ ಈ ಒಂದು ರಸ್ತೆ ಜಲಾವೃತಗೊಂಡಿರುವುದನ್ನು ಕೂಡ ನೀವು ಗಮನಿಸ್ಬೋದು. ಇದು ರಸ್ತೆನೋ ಅಥವಾ ನದಿನೋ ಕೆರೆನೋ ಅಂತೇಳಿ ಕೂಡ ಇಲ್ಲಿರ್ತಕ್ಕಂಥ ಜನರಿಗೂ ಕೂಡ ಸಾಕಷ್ಟು ಕನ್ಫ್ಯೂಸ್ ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ದೃಶ್ಯದಲ್ಲಿ ಸಂಪೂರ್ಣವಾಗಿ ಇದು ರಸ್ತೆಯ ಅಥವಾ ಏನಪ್ಪ ಅಂತಕ್ಕಂಥ ಗೊಂದಲದಲ್ಲೂ ಕೂಡ ವಾಹನ ಸವಾರರು ಮುಂದಕ್ಕೆ ಹೋಗಬೇಕಾ ಬೇಡವೋ ಅಂತಕ್ಕಂಥ ಗೊಂದಲದಲ್ಲೂ ಕೂಡ ಅವರು ಕೂಡ ಯೋಚನೆ ಮಾಡಿಕೊಂಡು ತಮ್ಮ ಒಂದು ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಇಲ್ಲಿನ ರಸ್ತೆಯಲ್ಲಿ ಕೂಡ ಸಂಚಾರ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಆ ಒಂದು ಡ್ರೈನೇಜ್ ಓಪನ್ ಆಗಿರುವಂಥದ್ದು. ಇಲ್ಲಿರ್ತಕ್ಕಂಥ ನೀರು ರಸ್ತೆಯಲ್ಲೇ ಪೋಲಾಗ್ತಾ ಇದೆ. ಪಕ್ಕದಲ್ಲೂ ಕೂಡ ರಾಜಕಾಲುವೆ ಇದೆ, ಆದರೆ ಆ ಒಂದು ರಾಜಕಾಲುವೆಗೂ ಕೂಡ ನೀರು ಸೇರಲಿಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಕಸಗಳಿಂದ ಕೂಡ ಎಲ್ಲ ಒಂದು ಡ್ರೈನೇಜ್ಗಳು ಕೂಡ ತುಂಬಿ ಹೋಗಿರುವಂಥದ್ದು. ಇದು ಪ್ರಸ್ತುತ ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಪ್ರದೇಶದ ಭಾಗ ಇದಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಇದೆ ಪಕ್ಕದ ಒಂದು ರಸ್ತೆಯಲ್ಲೂ ಕೂಡ ಕೇಂದ್ರ ಅಪರಾಧ ವಿಭಾಗ ಕಚೇರಿಯೂ ಕೂಡ ಇದೆ. ಆ ಒಂದು ಕಚೇರಿಯಲ್ಲೂ ಕೂಡ ಈಗ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥದ್ದು. ಆ ಒಂದು ನೀರನ್ನು ಹೇಗಪ್ಪ ಹೊರ ತೆಗಿಬೇಕು ಅಂತೇಳಿ ಕೂಡ ಅಲ್ಲಿನ ಜನರು ಕೂಡ ಮತ್ತು ಸ್ಟಾಫ್ ಕೂಡ ಹರಸಾಹಸವನ್ನು ಕೂಡ ಪಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ನೀರನ್ನು ಹೇಗೆ ಹೊರಗೆ ತೆಗಿಬೇಕು ಅಂತೇಳಿ ಕೂಡ ಇಲ್ಲಿನ ಸಿಬ್ಬಂದಿಯು ಕೂಡ ಸಾಕಷ್ಟು ಒಂದು ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೀವು ನೋಡ್ತಾ ಹೋಗ್ತಾ ಇರ್ಬೋದು, ಇಲ್ಲಿ ಕೂಡ ಕೇಂದ್ರ ಅಪರಾಧ ವಿಭಾಗ ಕಚೇರಿಯ ಒಂದು ಮುಂಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂಥದ್ದು. ಅಗ್ನಿಶಾಮಕ ದಳದವರು ಕೂಡ ಈಗ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪಂಪ್ಸೆಟ್ ಮೂಲಕ ಇಲ್ಲಿ ತುಂಬಿರುವಂತಹ ಎಲ್ಲ ನೀರನ್ನು ಕೂಡ ಹೊರಹಾಕುವ ಪ್ರಯತ್ನವನ್ನು ಕೂಡ ಇಲ್ಲಿಯ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಕೇವಲ ನಿನ್ನೆ ಒಂದು ದಿನ ಸುರಿದಂಥ ಈ ಒಂದು ಮಳೆಗೆ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಎಲ್ಲಿಯೂ ಕೂಡ ನೀರು ಹೊರಗಡೆ ಹೋಗಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಮಾಡ್ತಾ ಇರುವಂಥದ್ದು. ಕಚೇರಿಗೆ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಕೋಬೇಕು, ಸಿಬ್ಬಂದಿಗಳು ಕೂಡ ಕಾಯ್ತಾ ಇರುವಂಥದ್ದು. ಆದರೆ ಒಳಗಡೆ ಹೋಗಲಿಕ್ಕೆ ಯಾವುದೇ ದಾರಿ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಇಲ್ಲಿರ್ತಕ್ಕಂಥ ಜನರನ್ನು ಮಾತಾಡಿಸುವ ಒಂದು ಪ್ರಯತ್ನ ಮಾಡಿದಾಗಲೂ ಕೂಡ ಜನರು ಕೂಡ ಸಾಕಷ್ಟು ಒಂದು ಹಿಡಿಶಾಪವನ್ನು ಕೂಡ ಸರ್ಕಾರಕ್ಕೆ ಆಗ್ತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಕೂಡ ಸದ್ಯ ಮಾಡ್ತಾ ಇರುವಂಥದ್ದು. ಸದ್ಯ ನಮ್ಮ ಹತ್ರ ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತೇಳಿ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್, ಇದು ಕನ್ಫ್ಯೂಸ್ ಆಗ್ತಾ ಇದೆ, ರಸ್ತೆನೋ ಅಥವಾ ನದಿನೋ ಇಲ್ಲ ಕೆರೆನೋ ಅಂತೇಳಿ ಜನರು ಕೂಡ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಏನು ಹೇಳ್ತೀರಾ ಇದಕ್ಕೆ? ಓಡಾಡಕ್ಕೆ ಆಗ್ತಿಲ್ಲ ಅಂದರೆ ಮಳೆ ಬಂದಾಗ ಪ್ರತಿ ಸಲನೂ ಹಿಂಗೆ ಆಗೋದು ಕಾಮನ್ ಇಲ್ಲಿ. ಏನಂದರೆ ಇದು ಸೊಲ್ಯೂಷನ್ ಇಲ್ಲ. ಏನಂದರೆ ಪಕ್ಕದಲ್ಲೇ ರಾಜಕಾಲುವೆ ಇರೋದ್ರಿಂದ ಎಲ್ಲ ನೀರುಗಳು ಇಲ್ಲೇ ಬರುತ್ತೆ. ಬಂದಿದ ತಕ್ಷಣ ರಾಜಕಾಲುವೆ ತುಂಬಿ ಎಲ್ಲ ಆಚೆ ಬರೋದು ಕಾಮನ್ ಆಗಿಬಿಟ್ಟಿದೆ ಇಲ್ಲಿ. ಇದೇನು ಹೊಸದಾಗಿ ಏನಿಲ್ಲ. ಪ್ರತಿ ವರ್ಷನೂ ಮಳೆ ಬಂದರೆ ಹಿಂಗೆ ಹಾಗೆ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಅಂದರೆ ಹುಡ್ಕೋಕ್ಕೆ ತುಂಬ ಕಷ್ಟ ಇದೆ. ಏನಂದರೆ ಸೊಲ್ಯೂಷನ್ ಮಾಡಬೇಕಂದ್ರೆ ಒಳಗಡೆ ಇನ್ನೂ ಕೆಲಸ ಮಾಡಬೇಕಾಗತ್ತೆ. ಬಟ್ ಆ ಕೆಲಸ ಮಾಡೋಕ್ಕೆ ಇದು ಆಗೋ ಸೊಲ್ಯೂಷನೇ ಅಲ್ಲ ಅದು. ಏನಂದರೆ ರಾಜಕಾಲುವೆ ಬಂದಾಗ ಇದೆ ಸ್ವಲ್ಪ ಡೌನ್ ಇದೆ. ಏನಂದರೆ ಇಲ್ಲಿಂದ ಸ್ವಲ್ಪ ಅಪ್ ಮಾಡಿದಲ್ಲ ಮುಂದ್ಗಡೆ, ಅಲ್ಲಿ ಅಪ್ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ನೀರು ಹಿಂಗೆ ಪ್ರೆಸರ್ಗೆ ಮೇಲೆ ಹೋಗೋಲ್ಲ, ಎಲ್ಲ ಪ್ರೆಸರ್ನೆಲ್ಲ ಔಟ್ಸೈಡ್ ಬಂದುಬಿಡುತ್ತೆ. ಸೊ ಅದು ಸ್ವಲ್ಪ ರೆಡಿ ಮಾಡಿದ್ರೆ ಮತ್ತು ನೀರು ಹೋಗೋಕ್ಕೆ ಚೆನ್ನಾಗಿರುತ್ತೆ. ರಾಜಕಾಲುವೆ ಎಲ್ಲ ಹಿಂದ್ಗಡೆ ಎಲ್ಲ ಚಿಕ್ಕದಿದೆ, ಅದು ಸ್ವಲ್ಪ ಅಗಲ ಮಾಡಿ ಸ್ವಲ್ಪ ಡೀಪ್ ಮಾಡಿದ್ರೆ ಆಗುತ್ತೆ. ಅದು ಡೀಪ್ನೆಸ್ ಇಲ್ಲ, ಒಂದು 3 ಅಡಿ ಇದೆ ಅಷ್ಟೇ. 3 ಅಡಿಗಿನ ಒಂದು 5 ಅಡಿ ಡೀಪ್ ಮಾಡಿದ್ರೆ ಸ್ವಲ್ಪ ನೀರು ಹೋಗೋಕ್ಕೆ ಅನುಕೂಲ ಜಾಸ್ತಿ ಆಗುತ್ತೆ. ಇನ್ನೊಂದು ಅಂದರೆ ಕರ್ವ್ ಇರಬಾರ್ದು. ರಾಜಕಾಲುವೆಗೆ ಕರ್ವ್ ಇದ್ದಾಗ ಅದು ನೀರು ಏನಾದರೆ ರಿವರ್ಸ್ ಆಗುತ್ತೆ. ನಮಗೆ ರೌಂಡ್ ಟೈಪಲ್ಲಿ ಇದ್ದರೆ ಆಂಗಲ್ ಟೈಪಲ್ಲಿ ಅವಾಗ ನೀರು ಸೊಲ್ಯೂಷನ್ ಆಗುತ್ತೆ. ಇದೇ ಸೊಲ್ಯೂಷನ್ ಇರೋದು. ಇದು ಮಾಡಿದ್ರೆ ಆಟೋಮೆಟಿಕಾಗಿ ನೀರೆಲ್ಲ ಸಮಸ್ಯೆ ಆಗುತ್ತೆ ಕಡಿಮೆ. ಇಲ್ಲಿಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬರ್ತಾರಾ ಅಂದರೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದಿರ್ಬೋದು? ನಿನ್ನೆ ರಾತ್ರಿ ಮಳೆ ಆಗಿರೋದು, ರಾತ್ರಿ 3 ಗಂಟೆಗೆ ಆಗಿರೋದ್ರಿಂದ ಇನ್ನೂ ಅಧಿಕಾರಿಗಳು ಯಾರೂ ಬಂದಿಲ್ಲ. ಬಟ್ ಬರ್ತಾರೆ, ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಸೊಲ್ಯೂಷನ್ ಬೇಗ ಕ್ಲಿಯರ್ ಮಾಡ್ತಾರೆ. ಬಟ್ ಇನ್ನೂ ಇವತ್ತಿನವರೆಗೂ ಇನ್ನೂ ಯಾರೂ ಬಂದಿಲ್ಲ. ಏನಂದರೆ ಎಲ್ಲ ಕಡೆ ನೀರು ತುಂಬಿಕೊಂಡಿರೋದ್ರಿಂದ ಬಟ್ ಎಲ್ಲ ಬೇರೆ ಕಡೆ ಇದ್ದೀನಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಬಟ್ ಖಂಡಿತ ಎಲ್ಲರೂ ಬರ್ತಾರೆ. ಸರ್, ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಅಂದರೆ ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಾರೆ. ಆದರೆ ಒಂದು ಮಳೆಯಿಂದ ಕೂಡ ಅವರು ಎಲ್ಲೋ ಒಂದು ಕಡೆ ಹಿಂದೇಟು ಹಾಕುವಂಥ ಪರಿಸ್ಥಿತಿಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಏನು ಹೇಳ್ತೀರಿ ಸರಿ ಬೆಂಗಳೂರಿನ ಈ ಒಂದು ಪರಿಸ್ಥಿತಿಗೆ ನೀವು? ಬ್ರ್ಯಾಂಡ್ ಬೆಂಗಳೂರು ಅಂದರೆ
ಪಬ್ಲಿಕ್ಕು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಬಟ್ ಪಬ್ಲಿಕ್ ಸಪೋರ್ಟ್ ಇಲ್ದಿರ ಏನು ಮಾಡೋಕ್ಕಾಗಲ್ಲ. ಏನಂದರೆ ಈ ಜಾಗದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸ್ಥಳೀಯರನ್ನ ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲಿ ಈ ಥರ ಪ್ರಾಬ್ಲಮ್ ಹಿಂಗೆ ಮಾಡ್ಬೋದು ಅಂದ್ಬಿಟ್ಟು. ಬಟ್ ಈ ರಾಜಕಾಲುವೆ ಮಾಡಿದಾರಲ್ಲ, ಈ ಸ್ಥಳೀಯರನ್ನ ಕೇಳಿದರೆ ಪ್ರತಿಯೊಬ್ಬರು ವಿರೋಧ ಮಾಡ್ತಾಯಿದ್ರು. ಇಲ್ಲಿ ರಾಜಕಾಲುವೆಯಲ್ಲಿ ನೀವು ಡೆಕೋರೇಷನ್ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಾಜಕಾಲುವೆ ರೆಡಿ ಮಾಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ. ಇನ್ನೂ ಓಪನಿಂಗ್ ಸೆರೆಮನಿನೂ ಆಗಿಲ್ಲ, ಯಾರು ಇನ್ನೂ ವಾಕ್ ಮಾಡೋಕ್ಕೂ ಆಗಲ್ಲ ಅದರಲ್ಲಿ. ಏನಂದರೆ ಕೆಳಗಡೆ ತುಂಬ ಸ್ಮೆಲ್ಗಳು ಬರುತ್ತೆ. ಮುಂಚೆ ಚೆನ್ನಾಗಿ ಗಿರ್ಲೆಲ್ಲ ಹಾಕಿ ಚೆನ್ನಾಗಿತ್ತು, ಬಟ್ ಅದಾಗಿ ಒಂದು 6-7 ತಿಂಗಳಿಗೆ ಮತ್ತೆ ಆ ಗಿರ್ಲೆಲ್ಲ ಹೊಡೆದಾಕಿದ್ರು, ಮತ್ತು ಇದನ್ನು ರೆಡಿ ಮಾಡಿದ್ದಾರೆ. ಅಂದರೆ ನೀವು ಜನರದೇ ತಪ್ಪು ಅಂತೇಳಿ ಆರೋಪ ಮಾಡ್ತಿದ್ದೀರಾ? ಜನರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಟ್ ಜನರೂ ಪ್ರೋತ್ಸಾಹ ಕೊಡ್ತಾ ಇಲ್ವಲ್ಲ ಸರ್ಕಾರಕ್ಕೆ. ಅದಕ್ಕೆ ಅವರು ಏನು ಗೈಡ್ಲೈನ್ಸ್ ಕೊಡ್ತಾರೆ ಆ ಗೈಡ್ಲೈನ್ಸ್ ಅವ್ರು ಮಾಡಲ್ಲ. ಇಲ್ಲಿ ಕಸ ಹಾಕ್ಬಾರ್ದು ಅಂದರೆ ಜನರು ಕಸ ಹಾಕ್ತಾರೆ. ಈ ರಾಜಕಾಲುವೆ ಕಸಗಳ ಯಾರು ಹಾಕ್ಬಾರ್ದು ಅಂದ್ಬಿಟ್ಟು ರಾಜ್ಯದಲ್ಲಿ ಬಂದರೆ ಎಲ್ಲ ಕಸಗಳು ಇಲ್ಲೇ ಬಿಸಾಕ್ತಾರೆ. ಮೂಟೆ ಬಿಸಾಕ್ತಾರೆ, ಈ ಬಟ್ಟೆಗಳು ಬಿಸಾಕ್ತಾರೆ, ಈ ಕೋಳಿ ಕಸಗಳು ಎಲ್ಲ ಬಿಸಾಕ್ತಾರೆ. ಬಟ್ ಇದು ಸ್ಥಳೀಯರದ್ದು ತಪ್ಪು ಅನ್ಬೋದು. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾತು. ಇದು ಕೇವಲ ಸರ್ಕಾರದ ಒಂದು ವೈಫಲ್ಯ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಸುತ್ತಮುತ್ತ ವಾಸಿಸ್ತಕ್ಕಂಥ ಜನರು ಕೂಡ ಎಚ್ಚೆತ್ಕೊಳ್ಬೇಕು. ಅವರು ಕೂಡ ತಮ್ಮ ಕಸ ಇರ್ಬೋದು, ಏನೆಲ್ಲ ಅವಶೇಷಗಳಿರುತ್ತೆ ಅವೆಲ್ಲವನ್ನು ಕೂಡ ರಾಜಕಾಲುವೆಗೆ ಹಾಕೋದನ್ನು ಮೊದಲು ನಿಲ್ಲಿಸಬೇಕು, ಅದನ್ನು ಕಸದ ತೊಟ್ಟಿಗಳಿಗೆ ಹಾಕಬೇಕು. ಈ ರೀತಿಯಾದಂತಹ ಅವಾಂತರಗಳು ಮಾಡಿದ್ರೆ ಇಂತಹ ಪರಿಸ್ಥಿತಿಗಳು ಕೂಡ ನಮಗೂ ಕೂಡ ಎದುರಾಗುತ್ತೆ. ಅಧಿಕಾರಿಗಳು ಕೂಡ ಒಂದಿಷ್ಟು ಕೆಲಸ ಮಾಡಬೇಕು. ಅವರು ಕೂಡ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲೂ ಕೂಡ ಅವರು ಕೂಡ ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥ ಸಲಹೆಯನ್ನು ಕೂಡ ಸಾರ್ವಜನಿಕರುಗಳು ಕೂಡ ಇಲ್ಲಿನ ಜನರು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರೇಣುಕಾ, ರಾಜ್ ನ್ಯೂಸ್, ಬೆಂಗಳೂರು.